Welcome to Mr. M Talks. ಇಂದು ಫೆಬ್ರವರಿ 14, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. ಫೆಬ್ರವರಿ 14. ಸೆನ್ಸೆಕ್ಸ್ 277, 98 ಪಾಯಿಂಟ್ ಅಥವಾ 0.39% ಗಳಿಸಿ 71,833. 17ಕ್ಕೆ ಮತ್ತು ನಿಫ್ಟಿ 96, 70 ಪಾಯಿಂಟ್ ಅಥವಾ 0.44% 21,840ಕ್ಕೆ ತಲುಪಿತು. ಸುಮಾರು 2,317 ಷೇರುಗಳು ಮುಂದುವರಿದವು, 1,395 ಕುಸಿತ ಕಂಡವು ಮತ್ತು 81 ಬದಲಾಗದೆ ಉಳಿದಿವೆ. 1. BPCL. BPCL ESPS ಟ್ರಸ್ಟ್ ಕಂಪನಿಯಲ್ಲಿ 68,36,948 ಈಕ್ವಿಟಿ ಷೇರುಗಳನ್ನು ಬ್ಲಾಕ್ ಡೀಲ್ನಲ್ಲಿ ಮಾರಾಟ ಮಾಡಿದ ನಂತರ BPCL ಷೇರುಗಳು 7.3% ಏರಿತು. 2. ಭಾರತ್ ಎಲೆಕ್ಟ್ರಾನಿಕ್ಸ್ ಬೋರ್ಡ್ ಯುದ್ಧನೌಕೆಯಲ್ಲಿ ಬಳಸಲು ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ಅಭಿವೃದ್ಧಿಪಡಿಸಿದ ಸೂಟ್ ಅನ್ನು ಪೂರೈಸಲು ಕಂಪನಿಯು ಭಾರತೀಯ ನೌಕಾಪಡೆಯಿಂದ ₹2,167 47 ಕೋಟಿ ಆರ್ಡರ್ ಪಡೆದ ನಂತರ ಭಾರತ್ ಎಲೆಕ್ಟ್ರಾನಿಕ್ಸ್ ಸ್ಟಾಕ್ 3% ಗಳಿಸಿತು. 3. ಗೋದ್ರೇಜ್ ಪ್ರಾಪರ್ಟೀಸ್ ಕಂಪನಿಯು ಹೈದರಾಬಾದ್ನ ರಾಜೇಂದ್ರ ನಗರದಲ್ಲಿ 12.5 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡ ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಷೇರುಗಳು 2% ಜಿಗಿದವು. ಕಂಪನಿಯ ಪ್ರಕಾರ, ಆಸ್ತಿಯು ಅಂದಾಜು 3,500 ಕೋಟಿ ಆದಾಯದ ಸಾಮರ್ಥ್ಯವನ್ನು ಒದಗಿಸುತ್ತದೆ. 4. ಎಲ್ ಮತ್ತು ಟಿ ತಂತ್ರಜ್ಞಾನ ಸೇವೆಗಳು. ಯುಎಸ್ ಹಣದುಬ್ಬರದ ದತ್ತಾಂಶ ಸಂಖ್ಯೆಯು ನಿರೀಕ್ಷೆಗಿಂತ ಹೆಚ್ಚಿಗೆ ಬಂದ ನಂತರ ಎಲ್ ಮತ್ತು ಟಿ ಟೆಕ್ನಾಲಜಿ ಸೇವೆಗಳು ಮತ್ತು ಇತರ ಕಂಪನಿಗಳ ಷೇರುಗಳು ಕುಸಿದವು, ಮಾರ್ಚಲ್ಲಿ ದರ ಕಡಿತದ ಸಾಧ್ಯತೆಗಳನ್ನು ಕಡಿಮೆಗೊಳಿಸಿತು. 5. ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್. ಹೂಡಿಕೆದಾರರು ಹೆಚ್ಚಿನ ಸ್ಟಾಕ್ಗಳಲ್ಲಿ ಲಾಭವನ್ನು ಕಾಯ್ದಿರಿಸಿದ ನಂತರ ಗ್ಲೆನ್ಮಾರ್ಕ್ ಫಾರ್ಮಾ ಮತ್ತು ಇತರ ಫಾರ್ಮಾ ಕಂಪನಿಗಳ ಷೇರುಗಳು ವಹಿವಾಟು ನಡೆಸಿದವು. Declaration. Below information is educational purpose only. I am not SEBI registered person. Please subscribe and support my channel. Welcome to Mr.